ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಯುಟಿ ಖಾದರ್ ಅವರು ಸ್ಪೀಕರ್ ಆದ ದಿನದಿಂದಲೂ ಕೂಡ ಶಾಸಕರ ಹಾಜರಾತಿಯ ಬಗ್ಗೆ ತಮ್ಮದೇ ಆದ ಕನ್ಸರ್ನ್ ಅನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರ ಹಾಜರಾತಿಯನ್ನ ಅಧಿವೇಶನದ ಸಂದರ್ಭದಲ್ಲಿ ಹೆಚ್ಚಿಸುವ ಸಲುವಾಗಿ ಇದೀಗ ಮತ್ತೊಂದು ಹೊಸ ಸೇರ್ಪಡೆ, ರೀಕ್ಲೈನರ್ ಚೇರ್ ಅನ್ನ ಈ ಬಾರಿ ಅಧಿವೇಶನದ ಸಂದರ್ಭದಲ್ಲಿ ಬಳಕೆ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಊಟದ ನಂತರದಲ್ಲಿ ಕೆಲ ಶಾಸಕರು ವಿರಾಮಕ್ಕೆ ಅಂತ ಹೇಳಿ ಹೊರಗೆ ಹೋಗ್ತಾ ಇದ್ರು. ಇದನ್ನು ತಪ್ಪಿಸುವ ಸಲುವಾಗಿ ವಿಧಾನಸೌಧದಲ್ಲಿಯೇ ರಿಕ್ಲೈನರ್ ಚೇರ್ನ ವ್ಯವಸ್ಥೆಯನ್ನ ಮಾಡಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಶಾಸಕರ ಹಾಜರಾತಿಯನ್ನ ಹೆಚ್ಚು ಮಾಡಲಿಕ್ಕೆ ಸ್ಪೀಕರ್ ಖಾದರ್ ಅವರ ಪ್ಲಾನಿಂಗ್ ಇದು. ಶಾಸಕರು ಹೊರಗೆ ಹೋಗೋದನ್ನು ತಪ್ಪಿಸೋಕೆ ವಿಧಾನಸೌಧದ ಆವರಣದಲ್ಲೇನೆ ರೀಕ್ಲೈನರ್ ಚೇರ್ನ ವ್ಯವಸ್ಥೆಯನ್ನ ಮಾಡುವವರಿದ್ದಾರೆ. ಈ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಸ್ಪಷ್ಟನೆ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಒಂದು ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯಿತು. ಮಧ್ಯಾಹ್ನ ಊಟ ಸರಿ, ಊಟಕ್ಕೆ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವರು. ನೀವು ಹೋಗಬೇಡಿ ಮಾಡಿ, ಇಲ್ಲೇ ಊಟ ಮಾಡಿ ಅಂದರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದಂಥ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಚೇರ್ ಹಾಕ್ತಾರೆ ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಇಲ್ಲೇ ಹೌದು, ನಮಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಎಷ್ಟು ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು, ಮತ್ತೆ ಯೂಸ್ ಆಗೋದಿಲ್ಲ 3 ತಿಂಗಳಿಗೊಮ್ಮೆ. ಅದು ಮೇಂಟೈನ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ ಯೂಸ್ ಆಗ್ತದೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಈ ಸಲ ಸ್ವಲ್ಪ ಒಂದು ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯಿತು. ಮಧ್ಯಾಹ್ನ ಊಟ ಸರಿ, ಊಟಕ್ಕೆ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವರು. ನೀವು ಹೋಗಬೇಡಿ ಮಾಡಿ, ಇಲ್ಲೇ ಊಟ ಮಾಡಿ ಅಂದರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದಂಥ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಚೇರ್ ಹಾಕ್ತಾರೆ ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಶಾಸಕರ ಹಾಜರಾತಿಯನ್ನು ಹೆಚ್ಚಿಸುವ ಸಲುವಾಗಿ ಅನೇಕ ನಿರ್ಧಾರಗಳನ್ನು ಸ್ಪೀಕರ್ ಕೈಗೊಳ್ತಿದ್ದಾರೆ. ಬಟ್ ಇದು ವರ್ಕೌಟ್ ಆಗತ್ತಾ ಅನ್ನೋದು, ಇಚ್ಛಾಶಕ್ತಿ ಇದ್ರೆ ರಿಕ್ಲೈನರ್ ಅಲ್ಲ, ಚೇರ್ ಕೊಡದಿದ್ರು ಹಾಜರಾಗಬೇಕು ಶಾಸಕರು, ಅವ್ರ ಕರ್ತವ್ಯ ಅದು. ಸ್ಮಿತಾ, ಖಂಡಿತವಾಗ್ಲೂ ಕೂಡ ಕೋಟಿಗಟ್ಟಲೆ ಖರ್ಚು ಮಾಡಿ ಸಾರ್ವಜನಿಕರ ದುಡ್ಡಲ್ಲಿ ಖರ್ಚು ಮಾಡ್ತಿರುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಕೂಡ ಏನು ವಿಧಾನಸಭೆಯ ಅಧ್ಯಕ್ಷರ ಅಭಿಪ್ರಾಯ. ಅದು ವಿಧಾನಸಭೆ ಅಧ್ಯಕ್ಷರಿಗಿಂತ ಹೆಚ್ಚಾಗಿ ಕೂಡ ಅದು ಖಂಡಿತವಾಗ್ಲೂ ಕೂಡ ಪಾಲ್ಗೊಳ್ಳಬೇಕು. ಅದೇ ಹಾಜರಾತಿ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು, ಕೇವಲ ಬಂದು ಸದನಕ್ಕೆ ಸೈನ್ ಹಾಕಿ ಹೋಗುವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಶಾಸಕರ ಸಂಖ್ಯೆ ಹಾಜರಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಶಾಸಕರು ಪ್ರತಿಯೊಬ್ಬ ಶಾಸಕರು ಕೂಡ ಸದನದ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಹಲವು ಕ್ರಮಗಳನ್ನು ಕೈಗೊಂಡಿರುತ್ತದೆ. ಅದರ ಭಾಗವಾಗಿ ಏನು ಮಧ್ಯಾಹ್ನ ಒಂದಷ್ಟು ಜನ ಶಾಸಕರು ಭೋಜನ ನಂತರ ಹೊರಗಡೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ರೂಢಿಯಲ್ಲಿರುವಂಥದ್ದು, ಅದನ್ನು ತಪ್ಪಿಸುವ ಸಲುವಾಗಿ ವಿಧಾನಸಭೆಯ ಅಧಿವೇಶನದ ಆವರಣದ ಹೊರಗಡೆ ಅಂದರೆ ಲಾಂಜ್ನಲ್ಲಿ ಹೊರಗಡೆ ಮೊಗಸಾಲೆಯಲ್ಲಿ ರಿಕ್ಲೈನರ್ ಚೇರ್ ಅನ್ನು ಹಾಕಿರುವಂಥದ್ದು, ವಿಶ್ರಾಂತಿಗೋಸ್ಕರ ಚೇರ್ ಅನ್ನು ಹಾಕಿರುವಂಥದ್ದು. ಯಾವುದೇ ಶಾಸಕರು ವಿಶ್ರಾಂತಿ ತೆಗೆದುಕೊಂಡು ಹೊರಗಡೆ ಹೋಗೋಂಥ ಅವಶ್ಯಕತೆ ಇಲ್ಲ, ಅಲ್ಲೇ ವಿಶ್ರಾಂತಿ ತೆಗೆದುಕೊಂಡು ಸದನದ ಒಳಗಡೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ವಿಧಾನಸಭಾ ಅಧ್ಯಕ್ಷರು ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಪ್ರಶ್ನೆ ಬಂದಿರುವಂಥದ್ದು, ಕೇವಲ ಏನು ಹಾಜರಾತಿಗೋಸ್ಕರ ಈ ರೀತಿ ವಿಶ್ರಾಂತಿ ಚೇರನ್ನು ರಿಕ್ಲೈನ್ ಚೇರನ್ನು ಹಾಕಿ ಹಾಜರಾತಿ ಹೆಚ್ಚಿಸುವಂತಹ ಪರಿಸ್ಥಿತಿ ಬಂತಲ್ಲ ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ಒಂದು ಪ್ರಶ್ನೆ ಮಾಡುವಂಥ ವಿಚಾರ ಆಗಿರುವಂಥದ್ದು. ಯಾಕಂದರೆ ಸದನ ಇಡೀ ರಾಜ್ಯದ ಮತ್ತು ಆ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ವೇದಿಕೆ ಆಗಿರುವಂಥದ್ದು, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ರಿಕ್ಲೈನರ್ ಚೇರ್ ವ್ಯವಸ್ಥೆ ಮಾಡಿಸುವಂಥದ್ದು ಶಾಸಕರ ಹಾಜರಾತಿಗೋಸ್ಕರ, ಇವೆಲ್ಲವೂ ಕೂಡ ಒಂದು ರೀತಿ ಸಬೂಬಿನ ನೆಪದ ವಿಚಾರ ಆಗುವಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಸಾರ್ವಜನಿಕರ ಕೋಟಿಗಟ್ಟಲೆ ಖರ್ಚು ಮಾಡುವ ಸದನ ನಡೆಸುವಂಥದ್ದು ಸದನ ಏನಿದೆ ಅದು ನಿಜಕ್ಕೂ ಕೂಡ ಉಪಯೋಗ ಆಗಬೇಕು, ಸದುಪಯೋಗ ಆಗಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಶಾಸಕರು ಕೂಡ ತಪ್ಪದೇ ಸದನಕ್ಕೆ ಹಾಜರಾಗಿ ತಮ್ಮ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹಾಜರಾಗಬೇಕು ಅನ್ನುವಂಥದ್ದು ಕೂಡ ಏನು ಸ್ಪೀಕರ್ ಅವರ ಅಭಿಪ್ರಾಯ, ಅದು ಜನರ ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಯುಟಿ ಖಾದರ್ ಅವರು ಸ್ಪೀಕರ್ ಆದ ದಿನದಿಂದಲೂ ಕೂಡ ಶಾಸಕರ ಹಾಜರಾತಿಯ ಬಗ್ಗೆ ತಮ್ಮದೇ ಆದ ಕನ್ಸರ್ನ್ ಅನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರ ಹಾಜರಾತಿಯನ್ನ ಅಧಿವೇಶನದ ಸಂದರ್ಭದಲ್ಲಿ ಹೆಚ್ಚಿಸುವ ಸಲುವಾಗಿ ಇದೀಗ ಮತ್ತೊಂದು ಹೊಸ ಸೇರ್ಪಡೆ, ರೀಕ್ಲೈನರ್ ಚೇರ್ ಅನ್ನ ಈ ಬಾರಿ ಅಧಿವೇಶನದ ಸಂದರ್ಭದಲ್ಲಿ ಬಳಕೆ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ.
ಊಟದ ನಂತರದಲ್ಲಿ ಕೆಲ ಶಾಸಕರು ವಿರಾಮಕ್ಕೆ ಅಂತ ಹೇಳಿ ಹೊರಗೆ ಹೋಗ್ತಾ ಇದ್ರು. ಇದನ್ನು ತಪ್ಪಿಸುವ ಸಲುವಾಗಿ ವಿಧಾನಸೌಧದಲ್ಲಿಯೇ ರಿಕ್ಲೈನರ್ ಚೇರ್ನ ವ್ಯವಸ್ಥೆಯನ್ನ ಮಾಡಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಶಾಸಕರ ಹಾಜರಾತಿಯನ್ನ ಹೆಚ್ಚು ಮಾಡಲಿಕ್ಕೆ ಸ್ಪೀಕರ್ ಖಾದರ್ ಅವರ ಪ್ಲಾನಿಂಗ್ ಇದು. ಶಾಸಕರು ಹೊರಗೆ ಹೋಗೋದನ್ನು ತಪ್ಪಿಸೋಕೆ ವಿಧಾನಸೌಧದ ಆವರಣದಲ್ಲೇನೆ ರಿಕ್ಲೈನರ್ ಚೇರ್ನ ವ್ಯವಸ್ಥೆಯನ್ನ ಮಾಡುವವರಿದ್ದಾರೆ. ಈ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಸ್ಪಷ್ಟನೆ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಒಂದು ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು ಆಯಿತು, ಮಧ್ಯಾಹ್ನ ಊಟ ಸರಿ ಊಟಕ್ಕೆ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವರು. ನೀವು ಹೋಗಬೇಡಿ ಮಾಡಿ ಇಲ್ಲೇ ಊಟ ಮಾಡಿ ಅಂದರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಶೇರ್ ಆಗ್ತಾರೆ ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಎಲ್ಲಿ ಹೌದು, ನಮಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಎಷ್ಟು ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು ಮತ್ತೆ ಯೂಸ್ ಆಗೋದಿಲ್ಲ, 3 ತಿಂಗಳಿಗೊಮ್ಮೆ ಅದು ಮೇಂಟೈನ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ ಯೂಸ್ ಆಗ್ತದೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಈ ಸಲ ಸ್ವಲ್ಪ ಒಂದು ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು ಆಯಿತು, ಮಧ್ಯಾಹ್ನ ಊಟ ಸರಿ ಊಟಕ್ಕೆ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವರು. ನೀವು ಹೋಗಬೇಡಿ ಮಾಡಿ ಇಲ್ಲೇ ಊಟ ಮಾಡಿ ಅಂದರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಶೇರ್ ಆಗ್ತಾರೆ ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಶಾಸಕರ ಹಾಜರಾತಿಯನ್ನ ಹೆಚ್ಚಿಸುವ ಸಲುವಾಗಿ ಅನೇಕ ನಿರ್ಧಾರಗಳನ್ನ ಸ್ಪೀಕರ್ ಕೈಗೊಳ್ತಿದ್ದಾರೆ. ಬಟ್ ಇದು ವರ್ಕೌಟ್ ಆಗತ್ತಾ ಅನ್ನೋದು, ಇಚ್ಛಾಶಕ್ತಿ ಇದ್ರೆ ರಿಕ್ಲೈನರ್ ಅಲ್ಲ ಚೇರ್ ಕೊಡದಿದ್ರು ಹಾಜರಾಗಬೇಕು ಶಾಸಕರು, ಅವ್ರ ಕರ್ತವ್ಯ ಅದು. ಸ್ಮಿತಾ, ಖಂಡಿತವಾಗ್ಲೂ ಕೂಡ ಕೋಟಿಗಟ್ಟಲೆ ಖರ್ಚು ಮಾಡಿ ಸಾರ್ವಜನಿಕರ ದುಡ್ಡಲ್ಲಿ ಖರ್ಚು ಮಾಡ್ತಿರುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಕೂಡ ಏನು ವಿಧಾನಸಭೆಯ ಅಧ್ಯಕ್ಷರ ಅಭಿಪ್ರಾಯ. ಅದು ವಿಧಾನಸಭೆ ಅಧ್ಯಕ್ಷರಿಗಿಂತ ಹೆಚ್ಚಾಗಿ ಕೂಡ ಅದು ಖಂಡಿತವಾಗ್ಲೂ ಕೂಡ ಪಾಲ್ಗೊಳ್ಳಬೇಕು. ಅದೇ ಹಾಜರಾತಿ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು, ಕೇವಲ ಬಂದು ಸದನಕ್ಕೆ ಸೈನ್ ಹಾಕಿ ಹೋಗುವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಶಾಸಕರ ಸಂಖ್ಯೆ ಹಾಜರಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಾಸಕರು ಕೂಡ ಸದನದ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಹಲವು ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಅದರ ಭಾಗವಾಗಿ ಏನು ಮಧ್ಯಾಹ್ನ ಒಂದಷ್ಟು ಜನ ಶಾಸಕರು ಭೋಜನ ನಂತರ ಹೊರಗಡೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ರೂಢಿಯಲ್ಲಿರುವಂಥದ್ದು. ಅದನ್ನು ತಪ್ಪಿಸುವ ಸಲುವಾಗಿ ವಿಧಾನಸಭೆಯ ಅಧಿವೇಶನದ ಆವರಣದ ಹೊರಗಡೆ ಅಂದರೆ ಲಾಂಜ್ನಲ್ಲಿ ಹೊರಗಡೆ ಮೊಗಸಾಲೆಯಲ್ಲಿ ರಿಕ್ಲೈನರ್ ಚೇರ್ ಅನ್ನು ಹಾಕಿರುವಂಥದ್ದು, ವಿಶ್ರಾಂತಿಗೋಸ್ಕರ ಚೇರ್ ಅನ್ನು ಹಾಕಿರುವಂಥದ್ದು. ಯಾವುದೇ ಶಾಸಕರು ವಿಶ್ರಾಂತಿ ತೆಗೆದುಕೊಂಡು ಹೊರಗಡೆ ಹೋಗೋಂಥ ಅವಶ್ಯಕತೆ ಇಲ್ಲ, ಅಲ್ಲೇ ವಿಶ್ರಾಂತಿ ತೆಗೆದುಕೊಂಡು ಸದನದ ಒಳಗಡೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ವಿಧಾನಸಭಾ ಅಧ್ಯಕ್ಷರು ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಪ್ರಶ್ನೆ ಬಂದಿರುವಂಥದ್ದು, ಕೇವಲ ಏನು ಹಾಜರಾತಿಗೋಸ್ಕರ ಈ ರೀತಿ ವಿಶ್ರಾಂತಿ ಚೇರನ್ನು ರಿಕ್ಲೈನ್ ಚೇರನ್ನು ಹಾಕಿ ಹಾಜರಾತಿ ಹೆಚ್ಚಿಸುವಂತಹ ಪರಿಸ್ಥಿತಿ ಬಂತಲ್ಲ ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ಒಂದು ಪ್ರಶ್ನೆ ಮಾಡುವಂತಹ ವಿಚಾರ ಆಗಿರುವಂಥದ್ದು. ಯಾಕಂದ್ರೆ ಸದನ ಇಡೀ ರಾಜ್ಯದ ಮತ್ತು ಆ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ವೇದಿಕೆ ಆಗಿರುವಂಥದ್ದು. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ರಿಕ್ಲೈನರ್ ಚೇರ್ ವ್ಯವಸ್ಥೆ ಮಾಡಿಸುವಂಥದ್ದು, ಶಾಸಕರ ಹಾಜರಾತಿಗೋಸ್ಕರ, ಇವೆಲ್ಲವೂ ಕೂಡ ಒಂದು ರೀತಿ ಸಬೂಬಿನ ನೆಪದ ವಿಚಾರ ಆಗುವಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಸಾರ್ವಜನಿಕರ ಕೋಟಿಗಟ್ಟಲೆ ಖರ್ಚು ಮಾಡುವ ಸದನ ನಡೆಸುವಂಥದ್ದು ಸದನ ಏನಿದೆ ಅದು ನಿಜಕ್ಕೂ ಕೂಡ ಉಪಯೋಗ ಆಗಬೇಕು, ಸದುಪಯೋಗ ಆಗಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಶಾಸಕರು ಕೂಡ ತಪ್ಪದೇ ಸದನಕ್ಕೆ ಹಾಜರಾಗಿ ತಮ್ಮ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹಾಜರಾಗಬೇಕು ಅನ್ನುವಂಥದ್ದು ಕೂಡ ಏನು ಸ್ಪೀಕರ್ ಅವರ ಅಭಿಪ್ರಾಯ, ಅದು ಜನರ ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.